ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಡೆಯುವುದೆಂದು? ಭಾವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಕರ್ಣ ಇನ್ನೂ ಮುಂತಾದವರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷವೇಣಿ ಸೈನ್ಯದಳ, ರುಕ್ಮಿಣಿ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಅತಿ ಮಧುರ ನಿನ್ನ ಗಾನ, ಅತಿ ಮಧುರ ನಿನ್ನ ಗಾನ, ಇಂದು ಶುಭ ದಿನ, ಏನೋ ಕಾರಣ, ಇಂದು ಶುಭ ದಿನ, ಏನೋ ಕಾರಣ, ನಮ್ಮ ಬಾಳು ನಂದನ, ರಮ್ಯ ಜೀವನ, ನಮ್ಮ ಬಾಳು ನಂದನ, ರಮ್ಯ ಜೀವನ. ಅತಿ ಮಧುರ ನಿನ್ನ ಗಾನ, ಹೀಗೆ ನನ್ನ ಬಾಳಿನ ಭಾಗ್ಯ ದೇವತೆ, ಮಧುರ ಗಾನದಿಂದ ಚಿಂತೆ ಮರೆಸಿಯೇ, ನೀನು ನನ್ನ ಬಾಳಿನ ಭಾಗ್ಯ ದೇವತೆ, ಮಧುರ ಗಾನದಿಂದ ಚಿಂತೆ ಮರೆಸಿಯೇ. ಅತಿ ಮಧುರ ನಿನ್ನ ಗಾನ, ಅತಿ ಮಧುರ ನಿನ್ನ ಗಾನ, ನಮ್ಮ ಬಾಳಿನ ಏನೋ ಕಾರಣ, ಏನೋ ಕಾರಣ, ನಮ್ಮ ಬಾಳು ನಂದನ, ರಮ್ಯ ಜೀವನ, ನಮ್ಮ ಬಾಳು ನಂದನ, ರಮ್ಯ ಜೀವನ. ಅತಿ ಮಧುರ ನಿನ್ನ ಗಾನ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ಸುಸಜ್ಜಿತನಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು.
ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅಲಭ್ಯ ಫಲಪುಷ್ಪಾದಿಗಳನ್ನು ಈ ಜಗತ್ತಿಗೆ ನೀಡುವುದು ರುಕ್ಮಿಣಿ. ಪ್ರಭು,